ಹುಟ್ಟಿದರೆ ರೈತರ ಮಗನಾಗಿ ಹುಟ್ಟಬೇಕು, ಮೆಟ್ಟಿದರೆ ಈ ಕನ್ನಡ ಮಣ್ಣಲ್ಲೇ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ನಮ್ಮ ವಿಧಿ ಅಲೆದಾಡಿಸುವ ಬಂಡೆ. ಅಣ್ಣ ಕನ್ನಡ ರೋಮಾಂಚನವಿ ಕನ್ನಡ, ಕಸ್ತೂರಿ ಕನ್ನಡ. ಈ ರೈತರ ಮಗನನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಏನ್ ನಗಣು ಹಾಡು ಹಿಂಗೆ ಹೇಳ್ದೆ, ನೀನು ಹಾಡು ಕೇಳ್ಬಿಟ್ಟು ನನಗೆ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಅದರಲ್ಲೂ ಕನ್ನಡ ಹಾಡು ಕಾಣ. ಬೋಲ್ ಚಂದ ಹೇಳ್ದೆ ಬಿಡು, ಎಲ್ಲಿ ಕಲ್ತಿದ್ದಾನ ಈ ಹಾಡನ್ನ? ಲೇ ಅಮಾವಾಸ್ಯೆ, ನಾನು ನಮ್ಮೂರಾಗೆ ಹಾಡು ಹೇಳ್ತಿದ್ದೆ ಅಂದರೆ ಇಡೀ ಊರು ಜನನೇ ಬಂದು ನಿಂತ್ಕೊಂಡು ನೋಡೋದು ಕಣ್ಲಾ. ಅದ್ರಾಗೂ ಮನೆಗಿರೋ ಹೆಣ್ಮಕ್ಳು ಅಡುಗೆ ಮಾಡ್ತಿದ್ರು, ಸೀರಿಯಲ್ ನೋಡ್ತಿದ್ರು, ಎಲ್ಲ ಬಿಟ್ಟು ನನ್ನ ಹಾಡನ್ನೇ ಕೇಳಕ್ಕೆ ಬರೋರು ಕಣ್ಲಾ ನಮ್ಮೂರಾಗೆ. ಅಷ್ಟೇ ಯಾಕ್ಲಾ, ಯಾವನ ಮನೆ ಕಮ್ದಿಲ್ದಿರೋ ಕೂಸುಗಳು ಮಗುಗಳು ಯಾವಾಗನ ಮನೆ ಕಂಡಿಲ್ಲ ಅಂತಂದರೆ ನಾನು ಹಾಡು ಹಾಡಿದರೆ ಸಾಕು ಕಣ್ಲಾ, ಹಂಗೆ ಮಲ್ಕೊಂಬಿಡವು. ಓಹೋ ಹೌದೇನು ನಾಗಣ್ಣ? ಹಂಗಾರೆ ಅಷ್ಟು ಬೋಲ್ ಚಂದಾಗ ಹಾಡು ಹೇಳ್ತಿದ್ದೆ ನೀನು ಹಂಗಾರೆ? ಹ್ಞೂ ಕಣ್ಲಾ ಅಮಾವಾಸ್ಯೆ, ಹೋಗಿ ಕೇಳಲ್ಲ, ಊರೊಳಗೆ ಹೇಳ್ತಾರೆ. ಹ್ಞೂ ಹೇಳೋಣ, ನೀನು ಊರೊಳಗೆ ದೊಡ್ಡ ಮನುಷ್ಯನೇ ಬಿಡು. ಹಂಗಾರೆ ನಿನ್ನಂಥ ದೊಡ್ಡ ಮನುಷ್ಯ ನಮ್ಮೂರಾಗ ಯಾರು ಇಲ್ಲ ಅನ್ಸುತ್ತೆ. ನಮ್ಮೂರ್ನಾಗ ನಾನೇ ದೊಡ್ಡ ಮನುಷ್ಯ ಅಂಬೋದು ನಿನ್ನೊಬ್ಬನಿಗೆ ಗೊತ್ತು ನೋಡ್ಲಾ ಅಮಾವಾಸ್ಯೆ, ಬೇರೆ ಯಾರಿಗೂ ಗೊತ್ತಿರೋಕ್ಕಿಲ್ಲ. ಬಾರೋ ಅಮಾವಾಸ್ಯೆ, ಕುತ್ಕೊಳ್ಳೋ, ಏನು ನಿಂತ್ಕೊಂಡಿದ್ಯಾ? ಅಣ್ಣೋ ನಗಣೋ, ನಿನ್ನ ಪಕ್ಕದಾಗ ಕುತ್ಕೊಳಕ್ಕಾಗುತ್ತೆ ಅಣ್ಣ ನಾನು? ಹೇ ಬಾರ ಇರ್ಲಿ ಕುತ್ಕೊಳ. ಸರಿ ಕಣೋ, ಆಯ್ತು ಹಂಗಾರೆ. ನನ್ನ ಮಗನೇ ನಡಿಯಲ್ಲ, ದೂರ್ಕೊಂಡ್ ಸ್ವಲ್ಪ. ನೀನೇ ಮ್ಯಾಕ್ ಬಾಂಬ್ ತಗೊಂಡಿಸ್ಕೊಂಡು ನಾನು ಉಗಿತೀಯೆ? ಯಾಕೆ ನಗಣ ನಾನು ಉಗ್ತಿದ್ದು? ಲೇ 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 ಅಮಾವಾಸ್ಯೆ, ಅಲ್ಲೂ ಜೋಶ್ ದಿನ ಆಯಿತು, ಕಬ್ಬು ನಾತ ಬತ್ತೈತಲ್ಲೋ ಅಮಾವಾಸ್ಯೆ. ನಗಣೋ ಅಣ್ಣೋ, ನಾನಿನ್ನ ಅಲ್ಲುಜ್ಜಿ ಒಂದು ತಿಂಗಳಾಗೈತೆ ಅಷ್ಟೇ, ಆಗ್ಲಲ್ಲ ಅಲ್ಲೇ ಅರಿಸ್ತಾರೆ ಬಿಡೋಣ. ಅಲ್ಲ ಕಂಡ್ಲ ಅಮಾವಾಸ್ಯೆ, ಅಲ್ಲೇ ತಿಂಗಳಾದ್ರೂ ಉಜ್ಜಲ್ಲ ಅಂದರೆ ಇನ್ನು ಸ್ನಾನ ಯೋಶ್ ದಿನಕ್ಕೆ ಮಾಡ್ತೀವಪ್ಪ ನೀನು. ಅದೇ ಕಣ್ಣಾಗಣೋ, ಏನು ಪ್ರಾಣಿ ಪಕ್ಷಿಗಳು ಕಾಡ್ನಾಗಿರೋ ಹುಲಿ ಸಿಂಹಗಳು ಏನು ದಿನೆಲ್ಲ ಸ್ನಾನ ಮಾಡಲ್ಲ. ನಾವೇನು ಐನರೇನಣ್ಣ ದಿನ ಸ್ನಾನ ಮಾಡೋಕ್ಕೆ? ನಾವು ಒಂಥರ ಕಾಡ್ನಲ್ಲಿರೋ ಹುಳಿಗಳ ಥರ ಕಾಣೋ. ಅಯ್ಯಯ್ಯಯ್ಯೋ, ಈ ಅಪ್ಪ ಅಂತ ಅಮಾವಾಸ್ಯೆ ಜೊತೆ ಸೇರ್ಕೊಂಡು ಬರೇ ಮಾತು ಮಾತು, ಬರೇ ಮಾತಾಡಿದ್ದ ಆತಿ ಒಯ್ಯಂದು. ಬಂದ್ಲಪ್ಪ ಹೇಳು ಅರಿಕೆ, ಯಾಕೆ ಬಂದು ಹಂಗೆ ಬಡ್ಕೊಂತೀಯಲ್ಲಿ? ಹೋಗಿ ಆ ಕಾಯನ್ ಬಕ್ಸಕ್ಕೆ ಕಾಯನ್ ಹಾಕಿ ಆ ಕಾಂತಣ್ಣರಲ್ಲಿ ಹೋಗಿ ಆ ಹುಡುಗ ಯಾಕೋ ಊರಿಗೆ ಬತ್ತಿನ ಕಾಮ ಅಂತ ಹೇಳ್ತಾನೆ. ಅದೇ ನಮ್ತ ಹೋಗಿ ಹೊಸಿ ಕೇಳ್ಕೊಂಬರಕ್ಕೆ ನಿನಗೆ? ಅಲ್ಲ ಕಣಲ್ಲ ಅಮಾವಾಸ್ಯೆ, ಈ ಕಾಯನ್ ಬಾಕ್ಸ್ನಾಗ ಹೆಂಗ್ಲಾ ಕಾಯನ್ ಹಾಕ್ತಾರೆ? ಹೆಂಗ್ಲಾ ಅಲ್ಲಿ ಕಾಯನ್ ಹಾಕಿ ಫೋನ್ ಮಾಡೋದು? ಅದೆಂಥದ್ದು ಕಾಯನ್ ಬಾಕ್ಸ್ ಅಂತಾರೆ ಇವರು? ಏನಿಲ್ಲ ಕಣಾಗಣೋ, ಕಾಂತಣ್ಣರ ಮಂತಕ್ಕೆ ಹೋಗು. ಆ ಒಕ್ಕಯ್ಯ ನಿನಗೆ ₹1 ಕಾಯನ್ನು ಮತ್ತೆ ಹೋಳಿಗೆ ಮತ್ತೆ ಊರ್ಣಕ್ಕೆಲ್ಲ ಹಾಕೊಂಡು ಕಳಿಸ್ಕೊಂತಾರಲ್ಲ, ಕಾಯಲ್ ಕೊಡ್ತಾರೆ ನಿನಗೆ. ಆ ₹1 ಕಾಯನ್ನು ಆ ಕಾಯಲ್ಲು ಎರಡು ಅದಕ್ಕೆಲ್ಲ ಒಯ್ದ್ಬಿಟ್ಟು ಎಲ್ಲ ಕೈಯಾಗಿನ ಕಿವುಚ್ಬಿಡು. ಕೈಯಾಗ ಕಿವುಚಿದ್ದೆಲ್ಲ ಇರುತ್ತಲ್ಲ ಅಂತ ತಗೊಂಡು ಕಾಯನ್ನು ಹಾಕಕ್ಕೆ ಜಾಗ ಇರ್ತೈತಿ, ಆ ಜಾಗದ ಹಾಕಿ ಅದನ್ನೆಲ್ಲ ಒಯ್ದ್ಬಿಡು. ಅವಾಗ ಒಂದು ಈಟೀಟ ಒಯ್ಬೇಕು. ಅವಾಗ ಹಂಗೆ ಫೋನಲ್ಲಿ ನೀನು ಮಾತಾಡ್ಬೋದು. ಎಂಥ ಕಾಲ ಬಂತಲ್ಲ ಅಮಾವಾಸ್ಯೆ, ಈ ಥರನೂ ಕಂಡಿಡಿದ್ಬಿಟ್ರಲ್ಲ ಈಗಿನ ಕಾಲದಾಗೆ. ಇನ್ನು ಮುಂದೆ ಎಂತೆಂಥ ಕಾಲ ಬತ್ತೈತೋ ಅಪ್ಪ. ಹುಡುಗ ಪಾಪ ಯಾಕೆ ಹೊಳ್ತಾನೆ? ಇಲ್ಲಿ ಬಂದು ಇನ್ನೂ ಮಾತಾಡ್ತಾ ಕುಂತಿದ್ರ? ಹೋಗಿ ಅವ್ಳಿಗೂ ಫೋನ್ ಮಾಡಂದ್ರೆ ಇನ್ನೂ ಮಾತಾಡ್ತಿರಲ್ಲ ಮರೆ. ಹೋಗ್ಬಿಟ್ಟು ಅವ್ಳಿಗೂ ಫೋನ್ ಮಾಡು ಫಸ್ಟು. ಹುಡುಗ ಪಾಪ ಯಾಕೆ ಹೊಳೋನು? ಹೋಗಿ ಮೊದಲು ಫೋನ್ ಮಾಡೋ ಹೋಗು. ಮಾತು ಅಣ್ಣ ಅಯ್ಯಮ್ಮ ಬೈತೈತಲ್ಲ, ಹೋಗಿ ಅದ್ಯಾಕೆ ಫೋನ್ ಮಾಡ್ಬಾರ ಹೋಗು. ಅಯ್ಯಮ್ಮ ಯಾಕೋ ಕೋಪ ಮಾಡ್ಕೊಂಡಿದ್ದಂಗೈತಿ. ಲೇ ಅಮಾವಾಸ್ಯೆ, ಹೋಗ್ಲಾ ನೀನು ಮಂತ ಸಾಕು. ಬೆಳಗ್ಗೆ ಇದ್ದ ಕುತ್ಕೊಂಡು ಲಾವಡ್ತಿದ್ಯಾ ಕುಂತಾಗಿ. ಬೆಳಗ್ಗೆ ಇದ್ದ ಮಾತು ಅದೇನು ಮಾತಾಡಿದ್ರಪ್ಪ? ಇವತ್ತೇನು ಕೆಲಸ ಇಲ್ಲ ಅಂತ ಬರೀ ಮಾತಾಡೋದೇ ಆಯ್ತು. ಹೋಗ್ಲಾ ಸಾಕು, ಆಮೇಲೆ ಆತನ ಪಾರ್ಕಿರ್ಕೆ ತಾನು ಇಕ್ಕಿಕ್ಕೇನು ಬಂದು ನಿನಗೆ. ಅಣ್ಣ ನಡಿಯೋಣ ನಗಣ, ಹೋಗೋಣ ನಡಿ. ಇರ್ಲ ಅಮಾವಾಸ್ಯೆ, ಯಾಕೋ ಹೆದ್ರಿಕೆ ಅಂತೀಯಾ? ನಮ್ಮ ಹೆಂಡ್ರು ಒಂಥರ ಚಿಂದ ಅಂತ ಹೇಳ್ಕಣೋ, ಅವಳದೊಂದು ವೀಕ್ನೆಸ್ ಐತೆ. ಈ ಥರ ಕೋಪ ಮಾಡ್ಕೊಂಡಾಗ ಒಂದು ಮಲ್ಲಿಗೆ ಹೂ ತಂದು ಕೊಟ್ರು ಸಾಕು ಕಂಡ್ಲ, ಹಂಗೆ ಖುಷಿಯಾಗ್ಬಿಡ್ತಾಳೆ ನನ್ನ ಹೆಂಡ್ರು. ಸರಿ ಅಪ್ಪ, ನಾನು ಹೋಗ್ತೀನಿ. ಏ ಇವಳೆ ಆ ಫೋನ್ ನಂಬರ್ ತತ್ತಾರೈತ ಹುಡುಗಂದು. ಆ ಕಾಯನ್ ಬಾಕ್ಸ್ ಐತಂತ, ಅದೆಂಥದ ಬಾಕ್ಸು, ಆ ಬಾಕ್ಸ್ನಾಗ ಹೋಗಿ ನಾನು ಫೋನ್ ಮಾಡ್ತೀನಿ. ಆ ನಂಬರ್ ತತ್ತೈತಾಗಿ ತಗೊಳಯ್ಯ ಈ ನಂಬರ್ನ, ಫೋನ್ ಮಾಡಿ ಬಿರಿನೇ ಬಾ. ಏನು ಬೆಳಗ್ಗೆ ಇದ್ದ ಅಮಾವಾಸ್ಯೆ ಕುತ್ಕೊಂಡು ಲಾ ಹೊಡೆದಿದ್ದು. ಏ ಇವಳೆ ಅಮಾವಾಸ್ಯೆನ ಹಂಗೆ ಅನ್ಬೇಡ ಕಣೆ. ಅಮಾವಾಸ್ಯೆ ನನ್ನ ದೋಸ್ತು ಕಣೆ, ನನ್ನ ಕುಚುಕು ಕಣೆ. ಅವನು ವಯಸ್ಸಲ್ಲಿ ನಾನು ದೊಡ್ಡನಿರ್ಬೋದು, ಆದರೆ ಅವನು ನನ್ನ ಕುಚುಕುನೇ. ಓಹೋ ಬಿಡಪ್ಪ, ಏನು ಕಂಟಿದ್ದೀನಿ ನಿಮ್ಮ ಕುಚುಕುನ. ಓಹೋ ಇವರಂಥ ಕುಚುಕುಗಳು ಇನ್ನು ಯಾರಿಲ್ಲ ಊರಿನಾಗಿ. ಹೋಗಿ ಮೊದಲೋಗಿ ಅವ್ರಿಗೂ ಫೋನ್ ಮಾಡಿ ಬರೋಗು. ಓಟು ಮುದ್ದೆ ತಿನ್ಬಂದು ಬಂದು ಮನೆಯಾಗಿ. ಸರಿ ಒಳಗೆ ಹೋಗಿ ನೀನು, ನಾನು ಹೋಗ್ತೀನಿ. ಹೋಗಿ ಬಿರಿನೇ ಅವ್ರಿಗೂ ಫೋನ್ ಮಾಡಿ ಬಂದುಬಿಡೋಣಪ್ಪ. ಹೊಟ್ಟೆ ಸೈತಿ, ಹೊಟ್ಟೆಲ್ಲ ಕ್ಯಾರ ಅಂತ ಕೆರಿತೈತಿ, ಬೇಗ ಬಂದು ಮುದ್ದೆ ತಿನ್ಬೇಕು. ನಾಗಣ್ಣ ಅವ್ರ ಮಗನಿಗೆ ಫೋನ್ ಮಾಡೋಕ್ಕೂ ಇರಬೇಕು. ಸಾಮಾನ್ಯ ಇವಾಗ ನಾಗಣ್ಣ ಇರೋಕ್ಕಿಲ್ಲ. ಯಾಕೋ ನಾನು ಅಮಾವಾಸ್ಯೆ ಬಂದಿನಿ ಬಾರಕ. ಯಾಕೋ ಯಾಕ್ಲಾ ಅಮಾವಾಸ್ಯೆ, ಇವಾಗಿನ್ನ ಬೈದು ಕಳ್ಸಿನಿ.
ಅಯ್ಯಯ್ಯೋ ತಿರುಗಿ ಬಂದಿದೆಯಲ್ಲ ಅಯ್ಯ ನಿನ್ನ ಹುಡುಗಿ ನಿಂತನಾಗೇನು ಯಾಕ್ಲ ತಿರುಗಿ ಕೂಗೋದು ಆಗ್ಲಲ್ಲ ಯಾಕ ಅಂತ ಬಳ್ಕೊಂತಾನೆ ಏನು ಸಾಲ್ದು ನಿಮಗೆ ಯಾಕೋ ಏನಿಲ್ಲ ಬಿಡಾಕ ನಾನು ಸುಮ್ಮನೆ ಯಾಕೋ ಕರ್ದೆ ಅದೇ ನಾನು ನಿಮಗೆ ಮಲ್ಲಿಗೆ ಹೂವು ತಂದ್ಬಿಟ್ಟು ನೀ ಕಣಕ ಬಾರಕ ಮಲ್ಲಿಗೆ ಹೂವು ಮುಡಿಸ್ತೀನಿ ಅಯ್ಯಯ್ಯಯ್ಯೋ ಈ ಮೂರು ಬಿಟ್ಟನು ಹೇಳಿದ್ನಪ್ಪ ಇವನ್ ಸವಾಸ ಬೇಡ ಅಂತ ಅಯ್ಯೋ ನನ್ನ ಮಗನೇ ಮೆಟ್ಕಿಡ್ತಾನೆ ಬಂದ್ಬಿಡ್ತೀನಿ ನೋಡೋ ನಾವನು ನನಗೆ ಮಲ್ಲಿಗೆ ಹೂವು ತಂದಿದ್ಯಾ ನನಗೆ ಅಯ್ಯೋ ನಿನ್ನ ಅಡ್ಕಾಸಿ ನನ್ನ ಮಗನೇ ಅಯ್ಯೋ ನಿನ್ನ ಬೇವರ್ಸಿ ನನ್ನ ಮಗನೇ ಅಯ್ಯೋ ನಿನ್ನ ಮುಟ್ಟಾಳ್ ನನ್ನ ಮಗನೇ ಇರು ಅವಯ್ಯ ಒಂದು ರೌಟ್ ಬರಲಿ ಹೇಳ್ತೀನಿ ನನಗೆ ಮಲ್ಲಿಗೆ ಹೂವು ತಂದಿದ್ಯಾ ಇನ್ನೆಂತ ಮೂರು ಕೆಟ್ಟ ನನ್ನ ಮಗ ಇರಬೇಕು ನನಗೆ ಮಲ್ಲಿಗೆ ಹೂವು ತರಂಗೆ ಆಗ್ಬಿಟ್ನಲ್ಲ ಅಯ್ಯೋ ನನ್ನ ಮಗನೇ ನಾವು ಕೈಯಾಗಿ ಹಿಡ್ಕೊಂಡು ಸಾಕಿರೋ ಮಗ ನಿನ್ಕಂಡ್ಲ ನನಗೆ ಮಲ್ಲಿಗೆ ಹೂವು ತರಂಗೆ ದೊಡ್ಡನಾಗ್ಬಿಟ್ಟೋದಿಯಲ್ಲ ನೀನು ಲೇ 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 ಯಾಕೆ ಏನಾಯ್ತು ಹಂಗೆ ಬಡ್ಕೊಂತಿದ್ಯಾ? ನೋಡು ನಿನ್ ಕುಚುಕು ನನ್ನ ದೋಸ್ತು ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ ನಿನ್ ಕುಚುಕು ನೋಡಿ ಎಂತ ಕೆಲಸ ಮಾಡೋನೆ ಇವಾಗ ನನಗೇನೆ ಮಲ್ಲಿಗೆ ಹೂವು ತಂದವನೆ ಮಲ್ಲಿಗೆ ಹೂವು ಮುಡ್ಕಂತ ಮುಡ್ಸಕ್ ಬರ್ತಾನೆ ನೋಡು ನಿಮ್ ಕುಚುಕು ಎಂತ ಕೆಲಸ ಮಾಡೋನೆ ಇವಾಗ ಏನಿಲ್ಲ ನಾನು ಪಾರ್ಕಿರ್ಕೆ ತಾಣ ಇಕ್ಲೆ ಇಕ್ಬಿಡ್ತೀನಿ ಇವನಿಗೆ ನಾನಂತೂ ಸುಮ್ಮನೆ ಬಿಡಲ್ಲ ಇವಾಗ ಏನಿಲ್ಲ ಇವನ್ನ ಲೇ ಇವಳೆ ಸುಮ್ಮನೆ ಹೋಗಿ ಒಳಕ್ಕೆ ನಮ್ಮ ಮರ್ಯಾದೆ ನಾವ್ಯಾಕೆ ತಕ್ಕಬೇಕು ಊರು ಕೇರಿ ನಾಡಿ ಎಲ್ಲ ನೋಡಂಗೆ ಯಾಕೆ ಕರೆಸ್ಬೇಕು ಸೊ ಹೋಗಿ ನೀನು ಒಳಕ್ಕೆ ಈ ಕಳ್ಳ ಬಡ್ಡಿ ನನ್ನ ಮಗ ಅಮಾವಾಸ್ಯೆ ಇವು ನನ್ನ ಕೈಗೆ ಇವಾಗ ಸಿಕ್ಕವನೇ ನಾನು ಸುಮ್ಮನೆ ಬಿಡಲ್ಲ ನೀನು ಹೋಗು ಒಳಕ್ಕೆ ನೋಡ್ತೀನಿ ಒಳಕ್ಕೆ ಹೋಗ್ತೀನಿ ಈಗ ನೀನು ಏನೋ ನಾವು ನಿಡ್ಕೊಂಡು ಗಟ್ಟಿಸ್ಲಿಲ್ಲ ಅಂದ್ರೆ ನಾನೇ ಒಳಗಿದ್ದ ಪರ್ಕೆ ತಗೊಬಂದು ಎಲ್ಲ ಏರ್ತೀನಿ ಈ ಅಮಾವಾಸ್ಯೆ ನನ್ನ ಮಗನಿಗೆ ಸುಮ್ಮನೆ ಅಂತೂ ಬಿಡಲ್ಲ ನಾನು ಈಗ ಸುಮ್ಮನೆ ಒಳಕ್ಕೆ ಹೋಗ್ತೀನಿ ಇವಾಗ ಏನು ಮಾಡ್ತೀನಿ ಅಂತ ನೋಡ್ತೀನಿ ಅಯ್ಯೋ ನನ್ನ ಅಮಾವಾಸ್ಯೆ ನನ್ನ ಮಗನೇ ನಿನಗೆ ಐತಿರಲ್ಲ ಇವಾಗ ನಗಣ ಬಿಡು ನನಗೇನು ಗೊತ್ತು ನೀನು ಹೇಳ್ದಲ್ಲ ನಮ್ಮ ಹೆಂಡ್ರು ಏನೋ ಕೋಪ ಮಾಡ್ಕೊಂಡ್ರಿ ಮಲ್ಲಿಗೆ ಹೂವು ತಗೊಂಡೋದ್ರಿ ಖುಷಿ ಆಗ್ಬಿಡ್ತಾಳ ಅಂತ ಹೇಳಿದ್ರಣ ಅದಕ್ಕೆ ನನ್ನ ಒಕ್ಕಯ್ಯ ಬೈತಾಳಣ ಅದಕ್ಕೆ ನಾನು ಒಂದು ಮಳೆ ಹೆಚ್ಚಾಗಿ ಮಲ್ಲಿಗೆ ಹೂವು ತಂದ್ಬಿಟ್ಟಿದ್ದೀನಿ ಬಿಡೋಣ ನಗಣ ಅಯ್ಯೋ ನನ್ನ ಮಗನೇ ಅಮಾವಾಸ್ಯೆ ನಾನು ಹೇಳಿದ್ದು ನನ್ನ ಹೆಂಡ್ತಿ ಕಂಡ್ಲ ನೀನೇನ ನಮ್ಮ ಹೆಂಡ್ತಿ ಕೊಡ್ಸಕ್ಕೆ ನೀನು ಯಾವಲ್ಲ ಮಲ್ಲಿಗೆ ಹೂವು ಪೋಳಿ ಮಗನ ತಗೊಬಂದು ಎಲ್ಲ ಕಂಡ್ಲ ಅಮಾವಾಸ್ಯೆ ನನ್ನ ಮಗನೇ ನಾನು ನನ್ನ ಮಗನಿಗೆ ಫೋನ್ ಮಾಡೋಕೆ ಹೋಗ್ಬೇಕಂದ್ರೆ ಕಾಯನ್ ಬಾಕ್ಸ್ ತಕ್ಕೆ ಹೋಗ್ಬೇಕು ಕಾಯನ್ ಬಾಕ್ಸ್ ಹಾಕಿ ಅಲ್ಲಿ ಕಾಂತಣ್ಣಯ್ಯರ ಮನೆಗಿರೋ ಅಕ್ಕಯ್ಯ ನನಗೆ ಕೇಳಿದರೆ ₹1 ಕಾಯನ್ನು ಹಂಗೆ ಹೂರ್ಣಕ್ಕೂ ಹೋಳಿಗೆಗೂ ಹಾಕೊಂಡು ಉಂಬೋ ಕಾಯೆಲ್ಲ ಇಸ್ಕೊಂಡ್ರೆ ಹಂಗೆ ಕಾಯನ್ನು ಆ ಕಾಯೊಳಕ್ಕೆ ಹಾಕಿ ಆ ಕಾಯೊಳಕ್ಕೆ ಹಾಕಿ ಕಿವುಚ್ಬಿಟ್ಟು ಅದನ್ನೊಂದು ಈಟೀಟೆ ಕಾಯನ್ನು ಹಿಡಿಬಿಡೋತಾಗೇನೆ ಒಯ್ದರೆ ನಾವು ಓಡೋದು ಬೇಕಾದ್ರೂ ಮಾತಾಡ್ಬೋದು ಅಂತ ಹೇಳಿದ ಕಳ್ಬಡ್ಡಿ ಮಗ ನೀನೇ ಅಲ್ವೇನ್ಲ ನನ್ನ ಮಗನೇ ಅಮಾವಾಸ್ಯೆ ಕಣೋ ನಾನೇ ನಗಣ ತೀರಾ ತಪ್ಪಾಗ್ಬಿಡ್ತು ಕಣ ಇನ್ಮೇಲೆ ಹಿಂಗೆಲ್ಲ ನೀನು ಮಾಡಕ್ ಹೋಗಲ್ಲ ಕಣ ಬಿಟ್ಬಿಡ್ನಗಣ ನಾನು ಇವತ್ತು ನೀನು ಹೇಳಿದ್ದು ಇದ್ರೂ ಇರ್ಬೋದಂತ ಹೇಳಿ ಆ ಅಕ್ಕಂತಾಗಿ ನಾನು ಹಂಗೆ ಹೇಳ್ತೀವಿ ಕಾಯಲ್ಲಿ ಕೊಡಕ ಅಂತ ಕೇಳ್ತಾಯಿದ್ದೀನಿ ಆ ಅಕ್ಕ ಹೆಂಗೆ ನಕ್ಬಿಡ್ತು ಗೊತ್ತೇನಿಲ್ಲ ನನಗೆ ಹೆಂಗೆ ಮನ್ಸಿಗೆ ನೋವಾತು ಗೊತ್ತೇನಿಲ್ಲ ನಾನು ನೋಡಿದ ನಕ್ಕಿರೋ ಅಕ್ಕಯ್ಯ ಅಂದರೆ ಆ ಅಕ್ಕ ಒಂದೇನೆ ಬೇರೆ ಯಾರು ನಾನು ನೋಡಿ ಇಲ್ಲಿವರೆಗೂ ನಕ್ಕಿರಲಿಲ್ಲ ನೀನು ನನ್ನ ಅಮಾವಾಸ್ಯೆ ನನಗೇನೆ ಏನೆಲ್ಲ ನೀನು ಮಾಡ್ತಿದ್ಯಾ ನೋಡ್ಲಾ ಅಮಾವಾಸ್ಯೆ ನಿನ್ನೊಂದು ನಾನು ಸುಮ್ಮನೆ ಬಿಡೋನೇನ ಅಮಾವಾಸ್ಯೆ ನಗಣೋ ನನ್ನೆಲ್ಲ ಬೈಯೋದೆಲ್ಲ ಬೈದಿದ್ಯಾ ಒಯ್ದಿದ್ಯಾ ಇದು ಒಂದಪ್ಪ ನನ್ನ ತಪ್ಪನ ಹೊಟ್ಟೆ ಕಾಕ ನಗಣೋ ಇನ್ಮೇಲೆ ಇಂಥ ತಪ್ಪುಗಳು ಮಾಡೋಕ್ಕಿಲ್ಲ ನಗಣ ನನ್ನ ಕಣ್ಣು ಮುಂದಿರ್ಬೇಡ ನಡಿಲ ಆಸಿಕ್ ಮೊದಲು ನಡಿಲ ಆಮೇಲೆ ಮೆಟ್ಕಿಡ್ ತಾಂಡು ಇಕ್ಕಿಕ್ಕೇನು ನಡಿಲ ಆ ಕಡೆಗೆ ಮೊದಲು ಇನ್ನೊಂದಪ್ಪ ನನ್ನ ಕಣ್ಣು ಮುಂದೆ ನನ್ನ ಕಾಣಿಸ್ಕೊಂಡಿದ್ದೀಯ ಅಂದರೆ ನಿನ್ನನ್ನು ಅಲ್ಲೇ ಕತ್ತರಿಸ್ಬಿಡ್ತೀನಿ ನೋಡ್ರಪ್ಪ ನನ್ನ ಹಳ್ಳಿ ಜನರು ವೀಕ್ಷಕರೇ ನಮ್ಮ ಅಮಾವಾಸ್ಯೆ ಎಂಥ ಕೆಲಸ ಮಾಡಿಬಿಟ್ಟವನೆ ನೀವು ಹುಷಾರ್ಕೊಂಡ್ರಪ್ಪ ಯಾವಾಗ ಹೆಂಗೆ ಅಂತ ಏನು ಹೇಳೋಕ್ಕೆ ಬರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ ಶೇರ್ ಕೊಡಿರಿ ಕಾಮೆಂಟ್ ಮಾಡಿರಿ ಹಾಗೂ ಈ ಹಳ್ಳಿ ಜನರು ಚಾನಲ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಹಳ್ಳಿ ಜನರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಕಣ್ರಣ್ಣ ಹೋಗಿ ಬರ್ತೀನಿ ಮತ್ತೆ